ಪದ್ಮಿನಿ ಕ್ಲಿನಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಬ್ರೇಕ್ನ ನಂತರ ಮತ್ತೊಮ್ಮೆ ಸ್ವಾಗತ. ನಾನು ಈಗಾಗಲೇ ಹೇಳಿದಂತೆ ಸಾಕಷ್ಟು ಜನ ಕಾಲರ್ಗಳು ಕಾಯ್ತಾ ಇದ್ದಾರೆ. ಅದರಲ್ಲೂ ಇವತ್ತು ಸಂಕ್ರಾಂತಿ ಹಬ್ಬದ ವಿಶೇಷತೆ ಆಗಿರೋದ್ರಿಂದ ಹಲವಾರು ಜನಗಳು ಇವತ್ತು ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳೋದಕ್ಕೆ ಮುಂದೆ ಬಂದಿರತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಮಾತನಾಡ್ತಾ ಸಮಯವನ್ನು ವೇಸ್ಟ್ ಮಾಡೋದು ಬೇಡ. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ಮೈಸೂರಿನಿಂದ ರಮೇಶ್ ಅಂತಕ್ಕಂಥವ್ರು. ರಮೇಶ್, ಮಾತನಾಡಿ, ಏನು ಸಮಸ್ಯೆ ಇದೆ ಹೇಳ್ಕೊಳ್ಳಿ. ಮೇಡಮ್, ನಮ್ದು ಶಿಶ್ನ ತುಂಬಾ ಸಣ್ಣ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಏನೋ ಪರಿಹಾರ ಇದೆಯಾ? ಎಷ್ಟು ವಯಸ್ಸು ನಿಮಗೆ? ನಮಗೆ 26. 26. ಓದ್ತಾ ಇದ್ದೀರಾ, ಕೆಲಸ ಮಾಡ್ತಿದ್ದೀರಾ? ಕೆಲಸ ಮಾಡ್ತಿದ್ದೀವಿ. ಇವಾಗ ಇದು ಈಗ ನಿಮ್ಮ ಒಬ್ರು ಪ್ರಶ್ನೆನೇ ಅಲ್ಲ, ಇದೇ ರೀತಿಯಾಗಿ ಹಲವಾರು ಜನ ಹುಡುಗರಲ್ಲಿ ಈ ತರ ಒಂದು ದೊಡ್ಡ ಪ್ರಶ್ನೆ ಇದ್ದೇ ಇರುತ್ತೆ. ಯಾಕಂದ್ರೆ ಅದು ಒಬ್ರಿಗೊಬ್ರನ್ನ ಅದನ್ನ ಹೋಲಿಸಿ ನೋಡ್ಕೊಂಡ್ಬಿಟ್ಟು ನಾವು ಸರಿ ಇಲ್ವೇನೋ ಅನ್ನೋ ಒಂದು ಭಾವನೆ ಬಹಳಷ್ಟು ಹುಡುಗರಲ್ಲಿ ಆ ರೀತಿ ಬರುತ್ತೆ. ಆದರೆ ಇದು ಒಂದು ಈಗ ಬೆಳವಣಿಗೆ ಒಂದು 18-20 ವರ್ಷದ ತನಕ ಜನನಾಂಗದ ಬೆಳವಣಿಗೆ ಆಗೋದು. ಅದರ ನಂತರ ಮತ್ತೆ ಬೆಳವಣಿಗೆ ಆಗೋದಕ್ಕೆ ಸಾಧ್ಯ ಇಲ್ಲ. ಆದರೆ ಶಿಶ್ನ ಸಾಧಾರಣ ಸ್ಥಿತಿನಲ್ಲಿ ಯಾವ ರೀತಿ ಇದೆ ಅನ್ನೋದು ಖಂಡಿತವಾಗ್ಲೂ ಮುಖ್ಯ ಅಲ್ಲ. ಅದು ನಂತರ ನೀವು ಅದು ಲೈಂಗಿಕ ಸಂಪರ್ಕದಲ್ಲಿ ಅಥವಾ ನೀವು ನಿಮಿರಿದಾಗ ಅದು 3 ಇಂಚಿಗಿಂತ ದೊಡ್ಡದಾಗತ್ತೆ ಅನ್ನೋದಾದ್ರೆ ಖಂಡಿತವಾಗ್ಲೂ ಅದು ಸಹಜ ಅಂತ ಅರ್ಥ. ಅದಕ್ಕೆ ಮದುವೆ ಮಾಡ್ಕೊಳ್ಳೋದಕ್ಕಾಗ್ಲಿ ಅಥವಾ ಸಂಭೋಗ ಕ್ರಿಯೆಗಾಗ್ಲಿ ಯಾವುದೇ ರೀತಿಯ ತೊಂದರೆ ಖಂಡಿತ ಆಗಲ್ಲ. ಆದ್ರಿಂದ ಅದ್ರ ಬಗ್ಗೆ ಸುಮ್ಮನೆ ಅದನ್ನ ಆತಂಕ ಪಟ್ಟುಕೊಳ್ಳದೆ ಅದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಟ್ರೆ ಅದು ಸರಿ ಹೋಗುತ್ತೆ. ಯಾಕಂದ್ರೆ ಬಹಳಷ್ಟು ಸಲ ಆತಂಕ ಪಟ್ಕೊಂಡಾಗ ಅದು ಮುದುರ್ದಂಗೆ ಆಗಿರುತ್ತೆ ಜನನಾಂಗದಲ್ಲಿ. ಅವಾಗ ನಿಮ್ಮನ್ನ ನೀವು ನೋಡ್ಕೊಂಡಾಗ ಮತ್ತಷ್ಟು ಚಿಕ್ಕದಾಗಿರೋ ಹಂಗೆ ನಿಮ್ಗೆ ಅನ್ಸತ್ತೆ. ಆದರೆ ಅದು ಆ ಥರ ಇರೋದಿಲ್ಲ, ನಿಮ್ಗೆ ಅನ್ಸೋದು ಆ ರೀತಿ ಆಗತ್ತೆ ಅಷ್ಟೇ ವಿನಃ. ಅದಕ್ಕೋಸ್ಕರ ಅದ್ರ ಬಗ್ಗೆ ನೀವು ಯಾವುದೇ ರೀತಿ ಆತಂಕನ ಇಟ್ಕೊಳ್ಳೋದು. ಅಂದ್ರೆ ಈ ತರ ಆತಂಕ ಇಟ್ಕೊಂಡು ಅರ್ಧ ಇವರು ಜಾಸ್ತಿ ಮಾಡ್ಕೋತಾರ ಅಂತ ಇದೆ. ಅಂದ್ರೆ ಆ ರೀತಿ ಕಾಣಿಸತ್ತೆ. ಅದು ಮುದುರ್ದಂಗೆ ಯಾವುದೇ ಒಂದು ಆತಂಕ ಆದಾಗ ಅದ್ರದ್ದು ಒಂದು ಶಿಶ್ನ ಅಥವಾ ಬೀಜದ ಚೀಲ ಎಲ್ಲ ಮುದುರ್ದಂಗೆ ಆಗಿರುತ್ತೆ. ಅವಾಗ ಏನಾಗುತ್ತೆ, ಅದನ್ನು ಚಿಕ್ಕದಾಗಿರುತ್ತೆ. ಆದರೆ ಕೆಲವು ಸಂದರ್ಭದಲ್ಲಿ ಬಹಳ ಅಪರೂಪವಾಗಿ ಮೈಕ್ರೋಪೆನಿಸ್ ಅಂತ ಇದನ್ನು ತುಂಬ ಚಿಕ್ಕದಾಗಿ ಬೆಳವಣಿಗೆನಲ್ಲೇ ಬಹಳ ಚಿಕ್ಕದಾಗಿರುವಂಥ ಶಿಶ್ನದ ಕೆಲವರಲ್ಲಿ ತುಂಬ ಎಲ್ಲೋ ಲಕ್ಷದಲ್ಲಿ ಒಬ್ಬರಿಗೆ ಥರ ಇರುತ್ತೆ ಅದನ್ನು. ಅಥವಾ ಕೆಲವರಲ್ಲಿ ಏನಾಗಿರುತ್ತೆ, ಇದು ಈ ಬೆಳವಣಿಗೆ ಅಥವಾ ಬಹಳ ಶಿಶ್ನದ ಚರ್ಮದ ಬಿಗಿ ಚರ್ಮ ಆ ಥರ ಎಲ್ಲ ಇದ್ದಾಗ ಕೆಲವು ಸಲ ಅದು ಕೂಡ ಹಿಂದ್ಗಡೆ ಅಂಟ್ಕೊಂಡಂಗಾಗಿ ಚಿಕ್ಕದಾಗಿ ಕಾಣಿಸ್ಬೋದು. ಆ ರೀತಿ ನಿಜವಾಗ್ಲೂ ತೊಂದರೆ ಇರೋರಾದ್ರೆ ಅದನ್ನ ಒಂದ್ಸಲ ಸರ್ಜನ್ ಯಾರ ಹತ್ರ ಆದ್ರೂ ಪರೀಕ್ಷೆ ಮಾಡಿಸ್ಕೊಂಡು ಅವಾಗ ಅದನ್ನ ಸರಿಪಡಿಸ್ಕೊಂಡ್ಬಿಟ್ರೆ ಅದು ಸರಿ ಹೋಗುತ್ತೆ. ಆ ಥರ ತೊಂದರೆ ಇರೋದನ್ನಷ್ಟು ಬಿಟ್ರೆ ಮತ್ತೆ ಯಾವುದಕ್ಕೂ ಆತಂಕ ಪಟ್ಕೊಳ್ಳೋದು ಬೇಡ. ಓಕೆ, ಇನ್ನು ಬಳ್ಳಾರಿಯಿಂದ ಶ್ವೇತಾ ಅಂತ ಕರೆ ಮಾಡಿದ್ದಾರೆ. ಶ್ವೇತಾ ಅವರೇ, ವೈದ್ಯರಿದ್ದಾರೆ, ಅವ್ರ ಜೊತೆ ನೇರವಾಗಿ ಮಾತಾಡಿ ನಿಮ್ಮ ಸಮಸ್ಯೆನ ಹೇಳ್ಕೊಳ್ಳಿ. ಓಕೆ ಸರ್. ಹೇಳಿ ಶ್ವೇತಾ ಅವರೇ. ಮೇಡಮ್ ನಮಸ್ತೆ. ನಮಸ್ತೆ, ಹೇಳಿ ಮೇಡಮ್. ನಮಗೆ ಡೇಟ್ ಆಗೋ ಟೈಮಲ್ಲಿ 3-4 ಡೇಸ್ ಇದೆ ನನಗೆ ತುಂಬಾ ಚೆಸ್ಟ್ ಪೇನ್ ಬರುತ್ತೆ ಮೇಡಮ್. ಓಕೆ, ಬೇರೆ ಎಷ್ಟು ವಯಸ್ಸು ನಿಮಗೆ? ಮೇಡಮ್ 25. ಮದುವೆ ಆಗಿದೆಯಾ? ಹ್ಞೂ ಮೇಡಮ್, ಮದುವೆ ಆಗಿದೆ. ಮಕ್ಕಳಿದ್ದಾರಾ? ಒಬ್ಳು ಇದ್ದಾಳೆ ಮೇಡಮ್. ಈಗ ಈ ತರ ಪ್ರಾರಂಭ ಆಗಿ ಬಹಳ ದಿವಸ ಆಗಿದೆಯಾ ಅಥವಾ ಮೊದಲಿಂದ ಹಾಗೆ? ಮೇಡಮ್ 4 ಇಯರ್ಸ್ ಇಂದ 3-4 ಇಯರ್ಸ್ ಇಂದ ಮೇಡಮ್. ಈಗ ಅಂದ್ರೆ ಮೇಡಮ್ ಡೇಟ್ ಆಗ 3-4 ಡೇಸ್ ಆಗುತ್ತೆ. ನೆಕ್ಸ್ಟ್ ಡೇಟ್ ಆಗ 1 ಡೇ ಇರುತ್ತೆ, ಆಮೇಲೆ ಏನಿರಲ್ಲ. ಅಂದ್ರೆ ಅದು ನಾರ್ಮಲ್, ಅದಕ್ಕೆ ನೀವು ಹೆದರ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ಯಾಕಂದ್ರೆ ಹಾರ್ಮೋನಿನ ಪ್ರಭಾವದಿಂದ ಅದು ಮುಟ್ಟು ಬರೋಕ್ಕೆ ಮುಂಚಿನ ದಿನಗಳಲ್ಲಿ ಕೆಲವರಲ್ಲಿ ಈ ಥರ ಸ್ತನಗಳಲ್ಲಿ ನೋವು ಊತ ಬಂದಂಗಿರುತ್ತೆ. ಅದು ಹಾರ್ಮೋನಿನ ಪ್ರಭಾವದಿಂದ ಆ ಥರ ಆಗಿರುತ್ತೆ. ಆದರೆ ಮುಟ್ಟಿನ ನಂತರ ಅದು ಆದಷ್ಟು ಬೇಗ ತಾನಾಗೆ ಹೊರಟೋಗುತ್ತೆ, ನೀರಿನ ಅಂಶ ಎಲ್ಲ ಕಡಿಮೆ ಆದಾಗ. ಅದರಿಂದ ಇದೇನು ತುಂಬ ಆತಂಕ ಪಟ್ಕೊಳ್ಳೋ ವಿಷಯ ಅಲ್ಲ. ನಿಮಗೆ ಮತ್ತೇನಾದರೂ ಅದರೊಳಗೆ ಸ್ತನಗಳಲ್ಲಿ ಬದಲಾವಣೆ ಕಾಣಿಸ್ಕೊಂಡು ಗಡ್ಡೆಗಳ ಥರ ಆ ಥರ ಎಲ್ಲ ಏನಾದರೂ ಇದ್ದರೆ ಸ್ತನಗಳದ್ದು ಒಂದು ಇದನ್ನು ಸ್ಕ್ಯಾನಿಂಗು ಮತ್ತು ಮ್ಯಾಮೋಗ್ರಾಮ್ ಈ ಥರ ಎಲ್ಲ ಮಾಡಿಸ್ಬೋದು. ಅದನ್ನು ವೈದ್ಯರ ಹತ್ರ ಒಂದ್ಸಲ ಬಂದು ಪರೀಕ್ಷೆ ಮಾಡಿಸ್ಕೊಳ್ಳಿ. ಅಂದರೆ ಎಲ್ರಿಗೂ ಈ ಥರ ಸಮಸ್ಯೆಗಳು ಬರಲ್ಲ, ಭಾಳಷ್ಟು ಜನರಲ್ಲಿ ಇರುತ್ತೆ. ಅದು ಸಮಸ್ಯೆ ಅಂತ ಅನ್ಕೋಬಾರ್ದು. ಸ್ವಲ್ಪ ಇದ್ದು ಮುಟ್ಟು ಪ್ರಾರಂಭ ಆದ ನಂತರ ಹೊರಟೋಗೋದ್ರಿಂದ ಅದಕ್ಕೆ ಅಷ್ಟೊಂದು ಏನು ಆತಂಕ ಪಟ್ಕೊಳ್ಳೋದು ಬೇಡ. ಮನೆಯಲ್ಲೇ ಹಿರಿಯರೆಲ್ಲ ಕೆಲವರು ಇಂಥ ಸಲಹಾ ಸೂಚನೆಗಳನ್ನ ಕೊಡ್ತಾ ಇರ್ತಾರೆ ಅಂತ ಅನ್ಸುತ್ತೆ. ಅಂದರೆ ಇವಾಗ ಸ್ತನಗಳಲ್ಲಿ ಯಾವುದೇ ಏನೇ ತೊಂದರೆ ಬಂದರೂ ಕೂಡ ಫಸ್ಟು ಹೆದರ್ಕೊಳ್ಳೋದು ಅವ್ರು ಕ್ಯಾನ್ಸರ್ ಆಗ್ಬಿಟ್ಟಿದೆಯೇನೋ ಅಂತ. ಅದಕ್ಕೋಸ್ಕರವಾಗಿ ಆ ರೀತಿ ಆತಂಕ ಬಂದಿರತ್ತೆ. ಆದರೆ ಅದು ಕ್ಯಾನ್ಸರ್ ಸಂಬಂಧಪಟ್ಟ ವಿಷಯ ಅಲ್ಲ ಅದು. ಇನ್ನು ಬೆಂಗಳೂರಿನಿಂದ ರಾಜು ಅಂತ ಕರೆ ಮಾಡಿದ್ದಾರೆ. ರಾಜು ಅವರೇ, ಹೇಳಿ, ಏನು ಸಮಸ್ಯೆ ಇದೆ ನಿಮಗೆ? ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಏನಾಗುತ್ತೆ ಅದೇ ಒಂದು ಕ್ವಶನ್, ನಾರ್ಮಲ್ ಕ್ವಶನ್ ಅಂದ್ರೆ ಶಿಶ್ನ ಚಿಕ್ಕದಿರೋ ತರ ಕಾಣುತ್ತೆ ಒಂದು. ಮತ್ತೆ ಇನ್ನೊಂದ್ಸಲಿ ಈಗ ನಾವು ಯಾರ ನೋಡಿ ನಿಮ್ಮುರ್ದಾಗ ಡೌನ್ ಆದಾಗ ಆಟೋಮೆಟಿಕ್ ಲೀಕ್ ಆಗ್ಬಿಡುತ್ತೆ. ಲೀಕ್ ಆಗ್ಬಿಟ್ಟು ಏನಾಗ್ಬಿಡುತ್ತೆ ಅಂದ್ರೆ ಲೀಕ್ ಆಗಿ ನಾನು ವಾಶ್ ಮಾಡೋದು ಹಂಗೆ ಬಿಟ್ರೆ ಒಳಗಡೆ ಎಲ್ಲ ಒಂಥರ ಇನ್ಫೆಕ್ಷನ್ ಆದಂಗೆ ಆಗ್ಬಿಡುತ್ತೆ. ಅದೊಂದು ಪ್ಲಸ್ ತಿರ್ಗಾ ಮಾಡ್ತಾ ಇರ್ಬೇಕಾದ್ರೆ ಇಮಿಡಿಯೇಟ್ 1 ನಿಮಿಷ 2 ನಿಮಿಷಕ್ಕೆ ಬೇಗ ಔಟ್ ಆಗ್ತದೆ. ಈಗ ಮದುವೆ ಆಗಿದೆ ಅಲ್ವಾ? ಇನ್ನೂ ಇಲ್ಲ. ಓಕೆ. ಸೊ
ಇವೆಲ್ಲ ಈಗ ಈ ವಯಸ್ಸಿನಲ್ಲಿ ಆಗುವಂಥ ಒಂದು ಸಹಜ ಕ್ರಿಯೆಗಳು. ಅದನ್ನು ಈಗ ಶಿಶ್ನ ಚಿಕ್ಕದಾಗಿದೆ ಅನ್ನೋದ್ರ ಬಗ್ಗೆ ನಾನು ಇದಕ್ಕೆ ಸ್ವಲ್ಪ ಮುಂಚೆ ಇನ್ನೊಬ್ಬರು ಪ್ರಶ್ನೆಗೆ ನಾವು ಉತ್ತರ ಕೊಟ್ಟಿದ್ದು ಕೇಳಿಸ್ಕೊಂಡಿರ್ಬೋದು ನೀವು. ಮತ್ತು ಇದ್ರದ್ದು ಕೂಡ ನೀವು ಯಾವುದೇ ಒಂದು ಲೈಂಗಿಕ ಉದ್ರೇಕ ಆದಾಗ ಅಥವಾ ಸಂಪರ್ಕ ಇದ್ದಾಗ ಯಾವುದೇ ಹುಡುಗಿನ ನೋಡಿದಾಗ ನಿಮಗೆ ಸ್ವಲ್ಪ ಮಟ್ಟಿಗೆ ಈ ಥರ ಉದ್ರೇಕದಿಂದ ಒಂದು ಸ್ವಲ್ಪ ಮಟ್ಟಿನ ದ್ರವ ಸ್ರವಿಕೆ ಆಗೇ ಆಗುತ್ತೆ ಶಿಶ್ನದಿಂದ. ಅದು ಬಹಳ ಸಹಜವಾಗಿ ಆಗುವಂಥದ್ದು. ಅದನ್ನು ನೀವು ಆಮೇಲೆ ಆಗಾಗ ಅದನ್ನು ತೊಳ್ಕೊಳ್ತಾ ಇದ್ದರೆ ಅದರಿಂದ ಏನೂ ತೊಂದರೆ ಇಲ್ಲ. ಆದರೆ ಅದಕ್ಕೇನಾದ್ರು ಸೋಂಕಾಗಿರೋ ರೀತಿಯಾಗಿ ಅಥವಾ ಅದರಿಂದ ಕೆಲವು ಸಲ ಈ ಫಂಗಲ್ ಇನ್ಫೆಕ್ಷನ್ ಆ ಥರ ಎಲ್ಲ ಆಗುತ್ತೆ, ಅದು ತುರಿಕೆ ಬರೋ ಥರ ಆಗುತ್ತೆ. ಅದಕ್ಕೆ ಚಿಕಿತ್ಸೆ ತೊಗೊಂಡ್ರೆ ಅದು ಸರಿ ಹೋಗುತ್ತೆ ಅಷ್ಟೇ. ಶೀಘ್ರ ಸ್ಖಲನದ ಬಗ್ಗೆ ಈಗಲೇ ಅದನ್ನು ಅಷ್ಟೊಂದು ವರಿ ಮಾಡೋದು ಬೇಡ. ಅದನ್ನು ಮದುವೆ ಆಗೋ ಟೈಮಲ್ಲಿ ನಿಮಗೆ ಅದರದ್ದು ತೊಂದರೆ ಅಂತ ಅನ್ನಿಸ್ದಾಗ ಅವಾಗ ಚಿಕಿತ್ಸೆ ಪಡ್ಕೋಬೋದು. ಓಕೆ, ಎಷ್ಟೋ ಜನಕ್ಕೆ ಅದೇ ಈಗ ನಾವು ನೋಡಿರೋ ಉದಾಹರಣೆಗಳ ಪ್ರಕಾರ ಸುಮಾರು ಜನಕ್ಕೆ ಮದುವೆ ಆಗಿರಲ್ಲ, ಆದರೂ ಎಲ್ಲಾ ರೀತಿ ಪ್ರಶ್ನೆಗಳನ್ನು ಕೇಳ್ಬಿಟ್ಟಿರ್ತಾರೆ. ಅಂದ್ರೆ ತಮಗ್ ತಾವೇ ಎಲ್ಲಾ ರೀತಿ ಅನ್ಕೊಂಡ್ಬಿಡ್ತಾರೆ, ನಮ್ಗೆ ಹೀಗಾಗಿದೆ ಹಾಗಾಗಿದೆ ಅಂದ್ರೆ ಇದ್ರದ್ದೆಲ್ಲ ಬಗ್ಗೆ ಯಾರು ಸರಿಯಾದ ಮಾಹಿತಿ ಅವ್ರು ಕೊಡಲ್ಲ ಅಥವಾ ಅದ್ರ ಬಗ್ಗೆ ತೊಂದರೆನಾ ಅಲ್ವಾ ಅನ್ನೋದನ್ನ ಯಾರು ತಿಳಿಸ್ಕೊಟ್ಟಿರಲ್ಲ. ಅದು ಅದೊಂಥರ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿರತ್ತೆ. ಇನ್ನು ಬಳ್ಳಾರಿಯಿಂದ ಅಶೋಕ್ ಅಂತ ಕರೆ ಮಾಡಿದ್ದಾರೆ. ಅಶೋಕ್, ಹೇಳಿ, ಏನ್ ಸಮಸ್ಯೆ ಇದೆ? ಮೇಡಮ್ ಹತ್ರ ಮಾತಾಡ್ಬೇಕಿತ್ತು. ನಮಸ್ಕಾರ, ಹೇಳಿ. ನಮಸ್ಕಾರ ಮೇಡಮ್. ನಮಸ್ಕಾರ, ಹೇಳಿ. ಏನ್ ಸಮಸ್ಯೆ ಅಂದ್ರೆ ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ಸೋದಿಲ್ಲ ಅಷ್ಟೇ. ಸ್ವಲ್ಪ ಸರಿಯಾಗಿ ಹೇಳಿ, ನಾ ಅದು ಸ್ವಲ್ಪ ಫೋನ್ ಸರಿಯಾಗಿ ಕೇಳಿಸ್ತಾ ಇಲ್ಲ. ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇಲ್ಲ ಅಂತ ನೀವು ಹೇಳ್ತಾ ಇರೋದು? ಹೌದು ಹೌದು ಸರ್. ಮದುವೆ ಆಗಿದೆಯಾ ನಿಮಗೆ? ಹೌದು ಸರ್. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಒಂದು 15 ವರ್ಷ ಆಯ್ತು. 15 ವರ್ಷ ಆಗಿದೆ. ಮಕ್ಕಳಿದಾರ ಇವಾಗ? ಹಾ ಮೇಡಮ್, ಅದಾರ ಮೇಡಮ್. ಅಂದ್ರೆ ಇತ್ತೀಚೆಗೆ ಮಾತ್ರ ನಿಮ್ಗೆ ಆತರ ಅನ್ನಿಸ್ತಾ ಇದೆಯಾ ಸ್ಯಾಟಿಸ್ಫ್ಯಾಕ್ಷನ್? ಹಾ, ಒಂದು 4-5 ವರ್ಷದಿಂದ ಈ ತರ ಅನಿಸ್ತಾ ಇದೆ. ಆ ತರ ಅನ್ನಿಸ್ತಾ ಇದೆ. ಅಂದ್ರೆ ಏನು ನಿಮ್ಗೇನು ನಿಮ್ರಕೆನಲ್ಲಿ ಏನಾದ್ರು ತೊಂದರೆ ಆಗ್ತಿದೆಯಾ? ಇಲ್ಲ ಮೇಡಮ್, ಶೀಘ್ರ ಸ್ಖಲನ ತರ ಆಗ್ತಾ ಇದೆಯಾ? ಇಲ್ಲ, ಅದು ಇಲ್ಲ ಮೇಡಮ್. ಅಂದ್ರೆ ಈಗ ನಿಮ್ಮ ವೈಫಿಗೆಲ್ಲ ನಾರ್ಮಲ್ ಡೆಲಿವರಿ ಆಗಿತ್ತಾ? ಹೌದು ಮೇಡಮ್. ಹಾ, ಅಂದ್ರೆ ಇವಾಗ ಸ್ವಲ್ಪ ಮಟ್ಟಿಗೆ ಏನಾದರೂ ಅವ್ರಿಗೆ ಸಡಿಲವಾದ ಭಾವನೆ ಆ ಥರ ಏನಾದರೂ ಅನ್ನಿಸ್ತಾ ಇದೆಯಾ ನಿಮಗೆ? ಹೌದು ಮೇಡಮ್. ಹಾಂ, ಅದಕ್ಕೋಸ್ಕರವಾಗಿ ನಿಮ್ಗೆ ಹಾಗೆ ಅನ್ನಿಸ್ತಾ ಇರ್ಬೋದು. ಅದನ್ನು ಸರಿಪಡಿಸ್ಬೋದು. ಅದನ್ನು ಹೌದು, ಅದನ್ನು ಒಂದು ಚಿಕ್ಕದಾಗಿ ಒಂದು ಆಪ್ರೇಷನ್ ಮಾಡಿ ಅದನ್ನು ಬಿಗಿಗೊಳಿಸೋವಂಥ ಯೋನಿ ಬಿಗಿಗೊಳಿಸೋವಂಥ ಶಸ್ತ್ರಚಿಕಿತ್ಸೆ ಮಾಡಿದರೆ ನಿಮಗೆ ಅದು ಒಂದು ಅದೇ ನೀವು ತೃಪ್ತಿ ಭಾವನೆ ಬರೋದಕ್ಕೆ ನಿಮ್ಮ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರವಾಗಿ ನಿಮ್ಗೆ ಬಹುಶಃ ಅನ್ನಿಸ್ತಾ ಇರ್ಬೋದು. ಒಂದ್ಸಲ ಅವ್ರನ್ನ ಪರೀಕ್ಷೆ ಮಾಡಿಸಿ, ನಿಮ್ಮ ವೈಫನ್ನ ಕರ್ಕೊಂಡು ಬಂದು ಪರೀಕ್ಷೆ ಮಾಡಿಸ್ಬೋದು. ಯಾರಾದರೂ ಸ್ತ್ರೀರೋಗ ತಜ್ಞರ ಹತ್ರ ಬೇಕಾದರೂ ಪರೀಕ್ಷೆ ಮಾಡಿಸಿ ಒಂದ್ಸಲ. ಅಂದ್ರೆ ಅದೇನು ಮೈನರ್ ಆಪರೇಷನ್ ಅಂತ ಕನ್ಸಿಡರ್ ಮಾಡ್ಬೋದಾ? ಸುಮಾರಾಗಿ ಮೈನರ್, ಅದನ್ನಂತ ಒಂದು ಏನು ತೊಂದರೆ ಅಂತ ಏನೂ ಇಲ್ಲ. ಅದನ್ನ ಬಿಗಿಗೊಳಿಸುವಂತ ಒಂದು ಶಸ್ತ್ರಚಿಕಿತ್ಸೆ ಮಾಡಿದಾಗ ಆ ಸಮಯದಲ್ಲಿ ಕೆಲವು ಸಲ ಈ ಥರ ಸಡಿಲ ಆಗಿರುತ್ತೆ, ಅದನ್ನು ಸರಿಪಡಿಸ್ಬೋದು. ಓಕೆ ವೀಕ್ಷಕರೇ, ಇನ್ನೂ ಸಾಕಷ್ಟು ಕಾಲಾವಕಾಶ ಇದೆ. ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ವೈದ್ಯರ ಜೊತೆ ನೀವು ನೇರವಾಗಿ ಮಾತನಾಡ್ಬೋದು. ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ಯಾವುದೇ ತೊಂದರೆ ಇದ್ರೂ ಕೂಡ ನೀವು ಬಹಳ ಮುಕ್ತವಾಗಿ ಹೇಳ್ಕೊಳ್ಬಹುದು. ಹಾಗೆಯೇ ಪತ್ರವನ್ನು ಕೂಡ ಬರಿಬೋದು. ಪ್ರತಿ ಬ್ರೇಕ್ನಲ್ಲಿ ಕೂಡ ನಮ್ಮ ವಿಳಾಸವನ್ನು ನಾವು ಕೊಡ್ತಾ ಇರ್ತೀವಿ. ಈಗ ಮತ್ತೊಂದು ಸರ್ತಿ ವಿಳಾಸವನ್ನು ನೋಡ್ತಾ ಮತ್ತೊಂದು ಬ್ರೇಕ್ ತಗೊಳ್ಳಿ.